ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನೇಷನ್ 2020ನಲ್ಲಿ ಆಗ್ತಾಯಿದೆ. ಸೊ ಹೋದ 2016ನಲ್ಲಿ ಆದ ಒಂದು ಜನರಲ್ ಪೇಪರ್ ಮೇಲೆ ಕ್ವಶನ್ ಪೇಪರನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ವಶನ್ಸ್ಗೆ ಹೋಗೋ ಮೊದಲು ನಿಮಗೆಲ್ಲ ಗೊತ್ತಿರೋ ಹಾಗೆ ಜನರಲ್ ಪೇಪರ್ ಅಂತಂದರೆ ಈ ಒಂದು GK ಪೇಪರ್ ಈ ಸಾರಿ 50 ಪ್ರಶ್ನೆಗಳನ್ನು ನೀಡಲಾಗ್ತಾ ಇದೆ. 50 ಪ್ರಶ್ನೆಗೆ 100 ಅಂಕಗಳನ್ನು 50 ಅಂಕಗಳನ್ನು ನಿಗದಿ ಮಾಡಿರಲಾಗ್ತದೆ. ಸೊ ಲಾಸ್ಟ್ ಕ್ವಶನ್ ಪೇಪರ್ ಇದ್ದಾಗ ಅಲ್ಲಿ 100 ಪ್ರಶ್ನೆಗಳನ್ನು ಕೊಟ್ಟಿರಲಾಗಿತ್ತು. ಸೊ ಈ ಸಾರಿ ಜನರಲ್ ಪೇಪರ್ ಸಲುವಾಗಿ ನಾವು ನಿಮಗೆ 20 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. 20 ಮಾಕ್ ಟೆಸ್ಟ್ಗಳನ್ನ ಅಟೆಂಡ್ ಆದ ನಂತರ 20 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ನೀಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಮಾಡಿರೋ ವಿಡಿಯೋ ಲೆಕ್ಚರ್ಸ್ಗಳ PDF ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಇದರಿಂದ ನೀವು ಬೇಗನೆ ರಿವಿಷನ್ ಮಾಡ್ಕೊಳ್ಬೋದು. ಸೊ ಈ ಒಂದು 20 ಮಾಕ್ ಟೆಸ್ಟ್ಗಳು ಮತ್ತು PDF ಸೊಲ್ಯೂಷನ್ ಮತ್ತು ಎಲ್ಲ ವಿಡಿಯೋ ಲೆಕ್ಚರ್ಸ್ ಆ್ಯಂಡ್ PDF ಕೇವಲ ನಿಮಗೆ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ನೀವೇನಾದರೂ ಈ ಒಂದು ಮಾಕ್ ಟೆಸ್ಟ್ ಸೀರೀಸ್ಗೆ ಜಾಯ್ನ್ ಆಗಲು ಬಯಸಿದರೆ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೀಡಿರೋ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿ ನಾವು ನಿಮಗೆ ಈ ಟೆಸ್ಟ್ಗಳನ್ನು ಮತ್ತು PDF ಸೊಲ್ಯೂಷನ್ಗಳನ್ನು ಸೆಂಡ್ ಮಾಡ್ತೀವಿ. ಸೊ ಲೆಟ್ಸ್ ಮೂವ್ ಟು ದಿ ಕ್ವಶನ್ಸ್. ಇಲ್ಲಿ 2016ರಲ್ಲಿ ನಡೆದ ಜನರಲ್ ಪೇಪರ್ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. 50 ಪ್ರಶ್ನೆಗಳನ್ನು ನೀಡಲಾಗಿರ್ತದೆ. ಪ್ರಶ್ನೆ 1 ಬಂದುಬಿಟ್ಟು ದ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವೇರ್ ಎಂಗ್ರೇವ್ಡ್ ಇನ್ ವಿಚ್ ಸ್ಕ್ರಿಪ್ಟ್? ಆಪ್ಷನ್ ಎ ಮಗಧಿ, ಆಪ್ಷನ್ ಬಿ ಬ್ರಾಹ್ಮಿ, ಆಪ್ಷನ್ ಸಿ ಪಾಲಿ, ಆಪ್ಷನ್ ಡಿ ದೇವನಗರಿ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿವೆ? ಮಗಧಿ, ಬ್ರಾಹ್ಮಿ, ಪಾಲಿ, ದೇವನಾಗರಿ. Yes, here as we all know, Ashokan inscriptions were given in Brahmi script. Yes, as you all know. Yes, I think very easy answer it is. ಈ ಒಂದು ಪ್ರಶ್ನೆಗೆ ಉತ್ತರ ನಮಗೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸಿರ್ತೀನಿ. ಅಶೋಕನ ಶಾಸನಗಳನ್ನು ಹೆಚ್ಚಾಗಿ ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿತ್ತು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. So the most famous, okay, please remember, Ashoka was Mauryan ruler. Ashoka ಇವರು ಮೌರ್ಯ ಸಾಮ್ರಾಜ್ಯದ ರೂಲರ್ ಆಗಿದ್ದರು. He was the first ruler who tried to take his message to the people through inscriptions. Yes, ಇದನ್ನು ಕೂಡ ನೀವು ನೆನಪಿನಲ್ಲಿಡಬೇಕು. ಅಶೋಕ ಇವನು ಫಸ್ಟ್ ರೂಲರ್ ಆಗಿದ್ದ. ಯಾವ ರೀತಿ ಅಂತ ಹಾಗಾದರೆ ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 26. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ 2016ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿದ್ದವು. ಆದರೆ ಇವಾಗ ಈ ಪ್ರಶ್ನೆಗಳನ್ನು ಜನರಲ್ ಪೇಪರ್ನಲ್ಲಿ ಕೇವಲ ನಿಮಗೆ 50 ಪ್ರಶ್ನೆಗಳು ಬರ್ತಾ ಇವೆ. ನೆನಪಿನಲ್ಲಿ ಇಡಬೇಕು. ಈ ಒಂದು ಬದಲಾವಣೆಯನ್ನು ಇಲ್ಲಿ ಮಾಡಲಾಗಿದೆ. ಆ್ಯಂಡ್ ರಿಮೆಂಬರ್, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತದೆ. Yes, let us move to the question. Question number 26. Which one of the following is a plant hormone? Option A insulin, option B thyroxine, option C gibberellin, option D estrogen. ಎಸ್, ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಸಸ್ಯ ಹಾರ್ಮೋನ್ ಯಾವುದು? ಇನ್ಸುಲಿನ್, ಥೈರಾಕ್ಸಿನ್, ಗಿಬ್ಬರ್ಲಿನ್, ಎಸ್ಟ್ರೋಜನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ ಗಿಬ್ಬರ್ಲಿನ್ ಇಸ್ ದ ಪ್ಲಾಂಟ್ ಹಾರ್ಮೋನ್. ಎಸ್, ಇಲ್ಲಿ ಗಿಬ್ಬರ್ಲಿನ್ ಎಂಬುದು ಒಂದು ಸಸ್ಯ ಹಾರ್ಮೋನ್ ಆಗಿದೆ. ಏಕಂತ ನಾವು ನೋಡೋಣ. So here gibberellins means gibberellins are the plant hormones. Please remember, these are the plant hormones that regulate various developmental processes including stem, germination, dormancy, flowering, flower development, and leaf and fruit. Yes, these gibberellins are one of the longest known classes of plant hormone. Please remember this. Gibberellins are one of the longest ನೋನ್ ಕ್ಲಾಸಸ್ ಆಫ್ ಪ್ಲಾಂಟ್ ಹಾರ್ಮೋನ್. ಎಸ್, ಈ ಗಿಬ್ಬರ್ಲಿನ್ ಎಂಬುದು ಒಂದು ಸಸ್ಯ ಹಾರ್ಮೋನ್ ಆಗಿದೆ. ಅದೇ ರೀತಿ ಗಿಬ್ಬರ್ಲಿನ್ ಲಾಂಗೆಸ್ಟ್ ನೋನ್ ಕ್ಲಾಸಸ್ ಆಫ್ ಪ್ಲಾಂಟ್ ಹಾರ್ಮೋನ್ ಅಂತ ಇದಕ್ಕೆ ಆಗಿದೆ. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ವೈರಸ್ಗಳು ಡ್ಯಾಶ್ ಅನ್ನು ಹೊಂದಿವೆ. ಎಸ್, ವೈರಸಸ್. ಆಪ್ಷನ್ ಎ DNA ಓನ್ಲಿ, ಆಪ್ಷನ್ ಬಿ RNA ಓನ್ಲಿ, ಆಪ್ಷನ್ ಸಿ ಐದರ್ DNA ಆರ್ RNA, ಆಪ್ಷನ್ ಡಿ ಬೋತ್ RNA ಆ್ಯಂಡ್ DNA. ವೈರಸ್ಗಳು ಡ್ಯಾಶ್ ಅನ್ನು ಹೊಂದಿವೆ. DNA ಮಾತ್ರ, RNA ಮಾತ್ರ, DNA ಅಥವಾ RNA, DNA ಮತ್ತು RNA ಎರಡು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಐದರ್ DNA ಆರ್ RNA. ಎಸ್, ವೈರಸಸ್ ಹ್ಯಾವ್ ಐದರ್ DNA ಆರ್ RNA. ಈ ವೈರಸ್ಗಳು DNA ಅಥವಾ RNA ಎರಡರಲ್ಲಿ ಒಂದನ್ನು ಹೊಂದಿರ್ತವೆ. ಸೊ ಮೋಸ್ಟ್ ವೈರಸಸ್ ಹ್ಯಾವ್ ಐದರ್ RNA ಆರ್ DNA ಹ್ಯಾಸ್ ದೇರ್ ಜೆನೆಟಿಕ್ ಮಟೀರಿಯಲ್. ಬಹಳಷ್ಟು ವೈರಸ್ಗಳು RNA ಅಥವಾ DNA ಯಾವುದೋ ಎರಡರಲ್ಲಿ ಒಂದನ್ನು ಹೊಂದಿರ್ತವೆ. ದ ನ್ಯೂಕ್ಲಿಕ್ ಆಸಿಡ್ ಮೇ ಬಿ ಸಿಂಗಲ್ ಆರ್ ಡಬಲ್ ಸ್ಟ್ಯಾಂಡರ್ಡ್. And the entire infectious virus particle called a virion consists of the nucleic acid and an outer shell of the protein. The simplest viruses contain only enough RNA or DNA. So please remember, the viruses contain only
ಆರ್ ಎನ್ ಎ ಆರ್ ಡಿ ಎನ್ ಎ. ವೈರಸ್ಗಳು ಆರ್ ಎನ್ ಎ ಅಥವಾ ಡಿ ಎನ್ ಎ ಎರಡರಲ್ಲಿ ಒಂದನ್ನು ಹೊಂದಿರ್ತವೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಒನ್ ಈಸ್ ಅ ವಾಟರ್ ಸೊಲ್ಯೂಬಲ್ ವಿಟಮಿನ್. ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಇ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ವಿಟಮಿನ್ ಸಿ ಇಸ್ ದ ವಾಟರ್ ಸೊಲ್ಯೂಬಲ್ ವಿಟಮಿನ್. ಎಸ್, ಇಲ್ಲಿ ವಿಟಮಿನ್ ಸಿ ಎಂಬುದು ಏನಾಗಿದೆ? ನೀರಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ಎಸ್, ದ ವಾಟರ್ ಸೊಲ್ಯೂಬಲ್ ವಿಟಮಿನ್ಸ್ ಇನ್ಕ್ಲೂಡ್ ವಿಟಮಿನ್ ಸಿ, thiamine, then niacin, yes, vitamin B6, it includes then polacin, vitamin B12, biotin and pantothenic acid. Yes, these are the some other ವಾಟರ್ ಸೊಲ್ಯೂಬಲ್ ವಿಟಮಿನ್ಸ್. ಇವೆಲ್ಲವೂ ಕೂಡ ಉಳಿದ ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳಾಗಿವೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 29. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಬ್ಲೀಚಿಂಗ್ ಏಜೆಂಟ್. ಕೆಳಗಿನವುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಯಾವುದು? ಆಪ್ಷನ್ ಎ ಪೊಟ್ಯಾಷಿಯಂ ಕ್ಲೋರೈಡ್, ಆಪ್ಷನ್ ಬಿ ಹೈಡ್ರೋಜನ್ ಪೆರಾಕ್ಸೈಡ್, ಆಪ್ಷನ್ ಸಿ ಕಾಪರ್ ಸಲ್ಫೇಟ್, ಆಪ್ಷನ್ ಡಿ ಸಿಲ್ವರ್ ನೈಟ್ರೇಟ್. Yes, which one of the following is a bleaching agent? Yes, here the right answer is option B. Hydrogen peroxide is known as the bleaching agent. ಈ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ನಾವು ಬ್ಲೀಚಿಂಗ್ ಏಜೆಂಟ್ ಅಂತ ಕೂಡ ಕರಿತೀವಿ. ಸೊ ಇದು ಒಂದು ಬ್ಲೀಚಿಂಗ್ ಏಜೆಂಟ್ ಆಗಿದೆ. Yes, the most common bleaching agents generally fall into two categories. Yes, there are two categories in bleaching agents. The one is chlorine and its related compounds such as sodium hypochlorite, and the second one is peroxazine bleaching agents such as hydrogen peroxide and sodium perborate. Yes, please remember there are two categories are there in bleaching agents. One is chlorine and related compounds such as sodium hypochlorite, and another one is peroxygen bleaching agents such as hydrogen peroxide. Yes, these are the two categories of bleaching agents. The next question is match the following: hydrogen peroxide, silver bromide, ozone, hydrochloric acid. Yes, this side etching up a glass, purification of air, bleaching agent, photography. Just now we have read that in the last question bleaching hydrogen peroxide is a bleaching agent. So A is 3. So here the right answer is option A. Hydrogen peroxide, it is a bleaching agent. Then B is for silver bromide used in photography. Then ozone, yes, as we all know, purification of air. Hydrochloric acid, etching of glass. ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಎಂಬುದು ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಆಪ್ಷನ್ 3 ಎ ಇಸ್ 3. ಹೈಡ್ರೋಜನ್ ಪೆರಾಕ್ಸೈಡ್ ಬ್ಲೀಚಿಂಗ್ ಏಜೆಂಟ್ ಆಗಿದೆ. ಅದೇ ರೀತಿ ಸಿಲ್ವರ್ ಬ್ರೋಮೈಡ್ ಇದನ್ನು ನಾವು ಫೋಟೋಗ್ರಫಿನಲ್ಲಿ ಬಳಸ್ತೀವಿ. ಓಜೋನ್ ಎಂಬುದು ಗಾಳಿಯ ಶುದ್ಧೀಕರಣವನ್ನು ಮಾಡ್ತದೆ. ಹೈಡ್ರೋಕ್ಲೋರಿಕ್ ಆಸಿಡ್ ಎಂಬುದು ಗಾಜಿನ ಮೇಲೆ ಕೊರೆಯಲು ಬಳಕೆ ಮಾಡ್ತೀವಿ. So question number 31. Famous golf player Vijay Singh is from which one of the following? Yes, ಪ್ರಸಿದ್ಧ ಗೋಲ್ ಆಟಗಾರ ವಿಜಯ್ ಸಿಂಗ್ ಕೆಳಗಿನ ಯಾವ ದೇಶದವರು? ಆಪ್ಷನ್ ಎ ಪಿಜಿ, ಆಪ್ಷನ್ ಬಿ ಮಾರಿಷಸ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ಇಂಡಿಯಾ. ಎಸ್, ದ ಗೋಲ್ ಪ್ಲೇಯರ್ ವಿಜಯ್ ಸಿಂಗ್ ಈಸ್ ಫ್ರಮ್ ಪಿಜಿ. ಪ್ಲೀಸ್ ರಿಮೆಂಬರ್. ಎಸ್, ಈ ಪ್ರಸಿದ್ಧ ಆಟಗಾರ ವಿಜಯ್ ಸಿಂಗ್ ಅವರು ಪಿಜಿ ದೇಶದವರು. Yes, here you can see the picture of Vijay Singh. Vijay Singh, his nickname is the Big Pigeon. Please remember, the nickname is the Big Pigeon. He is a Pigeon professional golfer. Yes, he has won 34 events on the PGA Tour, including 3 major championships. Yes, he was elected to the World Golf Hall of Fame in 2006. Yes, please remember, Vijay Singh was elected to the World Golf Hall of Fame 2006. The next question is the term butterfly stroke is associated with. Butterfly stroke ಎಂಬುದು ಡ್ಯಾಶ್ ಗೆ ಸಂಬಂಧಿಸಿದೆ. ಕಬಡ್ಡಿ, ರೆಸ್ಲಿಂಗ್, ಸ್ವಿಮ್ಮಿಂಗ್, ಬಾಕ್ಸಿಂಗ್. Yes, the term butterfly stroke it is associated with swimming. Yes, ಈ butterfly stroke ಎಂಬುದು ಈಜುವುದಕ್ಕೆ ಸಂಬಂಧಪಟ್ಟಿದೆ. Yes, here you can see the butterfly is a swimming stroke swum on the chest with both arms moving symmetrically accompanied by the butterfly kick. Yes, ಈ ಒಂದು ಬಟರ್ಫ್ಲೈ ಸ್ಟ್ರೋಕ್ ಇದು ಸ್ವಿಮ್ಮಿಂಗ್ಗೆ ಸಂಬಂಧಪಟ್ಟಿದೆ. ಇಲ್ಲ ಅಂತಂದರೆ ಇಲ್ಲಿ ಏನಾಗ್ತದೆ, ಸ್ವಿಮ್ಮಿಂಗ್ ಮಾಡುವಾಗ ಚೆಸ್ಟ್ ಮೇಲೆ 2 ಕೈಗಳನ್ನು ಹಿಂದಕ್ಕೆ ಸಿಮೆಟ್ರಿಕಲ್ ಆಗಿ ಚಾಚಿ ಸ್ವಿಮ್ ಮಾಡುವುದಕ್ಕೆ ನಾವು ಬಟರ್ಫ್ಲೈ ಸ್ಟ್ರೋಕ್ ಅಂತ ಕರಿತೀವಿ.
The next question is the player who won mixed doubles in US Open 2015 with Martina Hingis is Rohan Bopanna, Leander Paes, Somdev, Mahesh Bhupati. Yes, USA ಓಪನ್ 2015ರ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಗೆದ್ದ ಮಾರ್ಟಿನ್ ಹಿಂಗಿಸ್ ಅವರ ಜೊತೆಗಿನ ಆಟಗಾರ ಯಾರು? ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಲಿಯಾಂಡರ್ ಪೇಸ್. So please remember option B, Leander Paes is the correct answer. Question number 34. Which of the following is a good nuclear fuel? Option A, ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಜೈವಿಕ ಇಂಧನವಾಗಿದೆ? ಆಪ್ಷನ್ ಎ ಯುರೇನಿಯಂ 238, ಆಪ್ಷನ್ ಬಿ ನೆಪ್ಟೂನಿಯಂ 239, ಆಪ್ಷನ್ ಸಿ ಥೋರಿಯಂ 236, ಆಪ್ಷನ್ ಡಿ ಪ್ಲೂಟೋನಿಯಂ 239. Yes, here the right answer is option D. Plutonium 239 is known as the good nuclear fuel. Yes, plutonium 239 ಎಂಬುದು ಉತ್ತಮ ಜೈವಿಕ ಇಂಧನವಾಗಿದೆ. Yes, plutonium 239, it is a good nuclear fuel. Split by fast neutrons, it releases an average of 2.30 secondary neutrons per neutron captured. Of these secondary neutrons, one is required to maintain the chain reaction. Yes, just remember plutonium 239, it is a good nuclear fuel. ಈ plutonium 239 ಇದು ಒಂದು ಜೈವಿಕ ಇಂಧನವಾಗಿದೆ. Question number 35. A thermostat is a device used for automatically maintaining a steady temperature. Option B, for measuring electricity. Option C, to reduce voltage. Option D, for producing heat. ಥರ್ಮೋಸ್ಟ್ಯಾಟ್ ಎಂಬ ಉಪಕರಣವನ್ನು ಡ್ಯಾಶ್ಗಾಗಿ ಬಳಸಲಾಗ್ತದೆ. ಸ್ವಯಂಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು. ಆಪ್ಷನ್ ಬಿ, ವಿದ್ಯುತ್ ಶಕ್ತಿಯನ್ನು ಅಳೆಯಲು. ಆಪ್ಷನ್ ಸಿ, ವೋಲ್ಟೇಜನ್ನು ತಗ್ಗಿಸಲು. ಆಪ್ಷನ್ ಡಿ, ಶಾಖವನ್ನು ಉತ್ಪಾದಿಸಲು. ಎಸ್, ಅ ಥರ್ಮೋಸ್ಟ್ಯಾಟ್ ಇಟ್ ಈಸ್ ಅ ಡಿವೈಸ್ used for automatically maintaining a steady temperature. Please remember option A is the correct answer. Yes, ಈ ಥರ್ಮೋಸ್ಟ್ಯಾಟ್ ಉಪಕರಣವನ್ನು ಯಾಕೆ ಬಳಸ್ತೀವಿ ಅಂತಂದರೆ ಸ್ವಯಂಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು. Yes, but let us read about thermostat. Here you can see the thermostat device. Thermostat device to detect temperature changes for the purpose of maintaining the temperature of an enclosed area essentially constant. Yes, in a system including relays, valves, switches, etc. So thermostat, it is a device which is used to maintain the steady temperature. Yes, the next question is cryogenic engines find application in. Yes, cryogenic ಎಂಜಿನ್ಗಳು ಡ್ಯಾಶ್ನಲ್ಲಿ ಬಳಕೆ ಹೊಂದಿವೆ. ಆಪ್ಷನ್ ಎ ರಾಕೆಟ್ ಟೆಕ್ನಾಲಜಿ, ಆಪ್ಷನ್ ಬಿ ಪ್ರೋಸ್ಟ್ಪ್ರೀಟ್ ರೆಫ್ರಿಜರೇಟರ್ಸ್, ಆಪ್ಷನ್ ಸಿ ಸಬ್ಮರೈನ್ propulsion, option D researchers in superconductivity. Yes, cryogenic engines are used in rocket technology. Yes, a very easy question. These are used in the rocket technology. Cryogenic engine ಗಳನ್ನ ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಸಲಾಗುತ್ತದೆ. Yes, cryogenic rocket engine, it is a rocket engine that uses a cryogenic fuel. Please remember this cryogenic engine is going to use cryogenic fuel and oxidizer. That is both its fuel and oxidizer are gases liquefied and stored at very low temperature. Yes, this also you have to remember. A question may arise here. Oxidizer and this cryogenic fuel are stored in very low temperature. Question number 37. Who among the following laid the foundation of nuclear science in India? ಭಾರತದಲ್ಲಿ ಬೀಜಾಣು ವಿಜ್ಞಾನದ ತಳಹದಿ ಹಾಕಿಕೊಟ್ಟವರು ಯಾರು? ಆಪ್ಷನ್ ಎ ವಿಕ್ರಮ್ ಸಾರಾಭಾಯಿ, ಆಪ್ಷನ್ ಬಿ ಹೋಮಿ ಜೆ ಬಾಬಾ, ಆಪ್ಷನ್ ಸಿ MGK ಮೆನನ್, ಆಪ್ಷನ್ ಡಿ ರಾಜಾ ರಾಮಣ್ಣ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹೋಮಿ ಜೆ ಬಾಬಾ was the person who led foundation of nuclear science India. ಹೋಮಿ ಜೆ ಬಾಬಾ ಅವರು ಬೀಜಾಣು ವಿಜ್ಞಾನದ ತಳಹದಿಯನ್ನು ಭಾರತದಲ್ಲಿ ಹಾಕಿಕೊಟ್ಟಿದ್ದಾರೆ. Yes, in India, Baba led foundations of modern nuclear science and technology. He emerged as a successful institution builder, founding Tata Institute of Fundamental Research at Mumbai. Yes, please remember this Tata Institute of Fundamental Research was established by Homi J. Baba at Mumbai, and the laboratories of atomic energy establishment at Trombay now renamed as Baba Atomic Research Center. Yes, this is about Homi J. Baba. Now the next question is question number 38. In a barometer, mercury is prepared over water because, yes, as you all know, in a barometer mercury is used
over water, because option A, mercury is good conductor of heat. Option B, mercury shines and its level can be read easily. Option C, mercury has high density and low vapor pressure. Option D, mercury is available in pure form. ಎಸ್, ಬ್ಯಾರೋಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸವನ್ನು ಬಳಸಲಾಗ್ತದೆ ಏಕೆಂದರೆ ಆಪ್ಷನ್ ಎ, ಪಾದರಸವು ಉತ್ತಮ ಉಷ್ಣವಾಹಕ. ಆಪ್ಷನ್ ಬಿ, ಪಾದರಸವು ಹೊಳೆಯುವುದರಿಂದ ಅದರ ಮಟ್ಟವನ್ನು ಸುಲಭವಾಗಿ ಗುರುತಿಸಬಹುದು. ಆಪ್ಷನ್ ಸಿ, ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡ ಹೊಂದಿದೆ. ಆಪ್ಷನ್ ಡಿ, ಪಾದರಸವು ಶುದ್ಧ ರೂಪದಲ್ಲಿ ದೊರೆಯುತ್ತದೆ. Yes, here the right answer is option C. In barometer, mercury is used instead of water because mercury has high density and low vapor pressure. ಬ್ಯಾರೋಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸವನ್ನು ಬಳಸಲಾಗ್ತದೆ ಏಕೆಂದರೆ ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡವನ್ನು ಹೊಂದಿದೆ. ಎಸ್, ಅ ಬ್ಯಾರೋಮೀಟರ್ ಇಸ್ ಅ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ ದಟ್ ಈಸ್ ಯೂಸ್ಡ್ ಟು ಮೆಜರ್ ಏರ್ ಪ್ರೆಷರ್ ಇನ್ ಅ ಸರ್ಟನ್ ಎನ್ವೈರ್ಮೆಂಟ್. ಪ್ಲೀಸ್ ರಿಮೆಂಬರ್, ದಿಸ್ ಬ್ಯಾರೋಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ಏರ್ ಪ್ರೆಷರ್. ಈ ಬ್ಯಾರೋಮೀಟರನ್ನು ಗಾಳಿಯ ಒತ್ತಡವನ್ನು ಅಳತೆ ಮಾಡಿ ಬಳಸಲಾಗ್ತದೆ. Yes, the next question is, a cup of hot tea on a metal table in a room loses heat by option A, conduction and convection. Option B, conduction, convection, radiation and evaporation. Option D, conduction and evaporation. Option D, conduction and radiation. ಒಂದು ಕೊಠಡಿಯಲ್ಲಿ ಲೋಹದ ಮೇಜಿನ ಮೇಲಿಟ್ಟಿರುವ ಕಪ್ಪಿನಲ್ಲಿರುವ ಬಿಸಿ ಚಹಾ ಡ್ಯಾಶ್ ರಿಂದಾಗಿ ತನ್ನ ಶಾಖವನ್ನು ಕಳೆದುಕೊಳ್ಳುತ್ತದೆ. ಉಷ್ಣವಹನ ಮತ್ತು ಉಷ್ಣನಯನ, ಉಷ್ಣವಹನ, ಉಷ್ಣನಯನ, ವಿಕಿರಣತೆ ಮತ್ತು ಬಾಷ್ಪೀಭವನ. ಆಪ್ಷನ್ ಸಿ, ಉಷ್ಣವಹನ ಮತ್ತು ಬಾಷ್ಪೀಭವನ. ಆಪ್ಷನ್ ಡಿ, ಉಷ್ಣವಹನ ಮತ್ತು ವಿಕಿರಣತೆ. Here the right answer is option B. A cup of hot tea on a metal table in a room loses heat by conduction, convection, radiation and evaporation. ಇಲ್ಲಿ ಸರಿಯಾದ ಉತ್ತರ ಉಷ್ಣವಹನ, ಉಷ್ಣನಯನ, ವಿಕಿರಣತೆ ಮತ್ತು ಬಾಷ್ಪೀಭವನ. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಈ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆದರೆ ಇಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಕೂಡ ನೀಡ್ತಾ ಇದ್ದೀವಿ. ಕೆಲವು ವಿದ್ಯಾರ್ಥಿಗಳು ನಮಗೆ ಕೇಳಿದರು ಕನ್ನಡದಲ್ಲಿಯೂ ಪ್ರೊವೈಡ್ ಮಾಡ್ತೀರಂತ. ಸೊ ನಾವಿಲ್ಲಿ ಎಲ್ಲ ಪ್ರಶ್ನೆಗಳನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಮ್ಮ ಮಾಕ್ ಟೆಸ್ಟ್ನಲ್ಲಿಯೂ ಕೂಡ ನಿಮಗೆ ಎರಡೂ ಲ್ಯಾಂಗ್ವೇಜ್ನಲ್ಲಿ ಮಟೀರಿಯಲ್ ದೊರೆಯುತ್ತದೆ. ಕ್ವೆಶ್ಚನ್ ನಂಬರ್ 40. A convex mirror makes a good rear view mirror for a car because option A, it does not form diminished images. Option B, it has no focal point. Option C, its images can be thrown on a screen. Option D, it forms erect reduced images. ಒಂದು ಪೀನ ದರ್ಪಣವು ಕಾರಿನ ಉತ್ತಮ ಹಿಂಬದಿ ನೋಡುವ ದರ್ಪಣ ಆಗುತ್ತದೆ ಏಕೆಂದರೆ ಅದು ಆಪ್ಷನ್ ಎ, ಚಿಕ್ಕದಾದ ಪ್ರತಿಬಿಂಬಗಳನ್ನು ಉಂಟು ಮಾಡುವುದಿಲ್ಲ. ಆಪ್ಷನ್ ಬಿ, ಅದು ಸಂಗಮ ಬಿಂದು ಹೊಂದಿರುವುದಿಲ್ಲ. ಆಪ್ಷನ್ ಸಿ, ಇದರ ಪ್ರತಿಬಿಂಬಗಳನ್ನು ಒಂದು ಪರದೆಯ ಮೇಲೆ ಹಾಕಬಹುದು. ಆಪ್ಷನ್ ಡಿ, ಇದು ನೆಟ್ಟಗಿರುವ ಚಿಕ್ಕದಾದ ಪ್ರತಿಬಿಂಬಗಳನ್ನು ರೂಪಿಸುತ್ತದೆ. ಎಸ್, ಆಸ್ ವೆಲ್ ನೋ, ಆ ಕಾನ್ವೆಕ್ಸ್ ಮಿರರ್ ಮೇಕ್ಸ್ ಅ ಗುಡ್ ರೇರ್ ವ್ಯೂ ಮಿರರ್ ಫಾರ್ ಎ ಕಾರ್ ಬಿಕಾಸ್ this mirror is going to form erect and reduced images. ಎಸ್, ಈ ಒಂದು ಪೀನ ದರ್ಪಣ ಏನು ಮಾಡ್ತದೆ, ನೆಟ್ಟಗಿರುವ ಚಿಕ್ಕದಾದ ಪ್ರತಿಬಿಂಬಗಳನ್ನು ರೂಪಿಸ್ತದೆ. ಎಸ್, as you all have observed while driving car or while driving bike, yes, in your mirror you will see small images. Yes, convex mirrors are used as rear view mirrors in motor vehicles because they form virtual, erect and diminished images irrespective of distances of the object. Yes, ನೀವು ಕಾರನ್ನು ಅಥವಾ ಬೈಕನ್ನು ರೈಡ್ ಮಾಡುವಾಗ ಹಿಂದೆ ಬರುವ ಬೇರೆ ಕಾರುಗಳು ಅಥವಾ ಹಿಂದಿನ ಬೈಕ್ ಚಿತ್ರಗಳನ್ನು ಅದು ಚಿಕ್ಕದಾಗಿ ತೋರಿಸ್ತದೆ. Convex mirror helps the driver to view large areas of the traffic behind him and he can easily detect the vehicle coming or running behind him. So these convex mirrors will be used because these convex mirrors will form reduced images. The next question is, superconductivity results when matter is option A, heated to very high temperature. Option B, compressed to very high pressure. Option C, subjected to very low pressure. Option D, cooled to very low temperature. ದ್ರವ್ಯವನ್ನು ಡ್ಯಾಶ್ದಾಗ ಅತಿ ವಾಹಕತ್ವ ಉಂಟಾಗುತ್ತದೆ. ಆಪ್ಷನ್ ಎ, ಅತಿ ಹೆಚ್ಚು ಉಷ್ಣತೆಗೆ ಕಾಯಿಸಿದಾಗ. ಆಪ್ಷನ್ ಬಿ, ಅತಿ ಹೆಚ್ಚು ಒತ್ತಡಕ್ಕೆ ಸಂಪೀಡನಗೊಳಿಸಿದಾಗ. ಆಪ್ಷನ್ ಸಿ, ಅತಿ ಕಡಿಮೆ ಒತ್ತಡಕ್ಕೆ ಒಳಪಡಿಸಿದಾಗ. ಆಪ್ಷನ್ ಡಿ, ಅತಿ ಕಡಿಮೆ ಉಷ್ಣತೆಗೆ ತಂಪುಗೊಳಿಸಿದಾಗ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೂಪರ್ ಕಂಡಕ್ಟಿವಿಟಿ ರಿಸಲ್ಟ್ಸ್ ವೆನ್ ಮ್ಯಾಟರ್ ಈಸ್ ಕೂಲ್ಡ್ ಟು ವೆರಿ ಲೋ ಟೆಂಪರೇಚರ್.
ದ್ರವ್ಯವನ್ನು ಅತಿ ಕಡಿಮೆ ಉಷ್ಣತೆಗೆ ತಂಪುಗೊಳಿಸಿದಾಗ ಅತಿವಾಹಕತ್ವ ಉಂಟಾಗುತ್ತದೆ. Question number 42. An Excel spreadsheet has the extension of, yes, as you all know, Excel's extension is .xls. ಒಂದು ಎಕ್ಸೆಲ್ ಸ್ಪ್ರೆಡ್ಶೀಟ್ನ ವಿಸ್ತರಣೆ ಏನಾಗಿರ್ತದೆ .xls. Question number 43. How many kilobytes make a megabyte? ಒಂದು ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್ಗಳು? ಎಸ್, ವೆರಿ ಈಸಿ ಕ್ವಶನ್. ಐ ಹೋಪ್ ಯು ನೋ. ಆಪ್ಷನ್ ಬಿ 1024 KB is equal to 1 MB. Yes, and please remember this. 1 bit is equal to binary digit. 8 bits is equal to 1 byte. 1024 bytes is equal to 1 KB. 1024 KB is equal to 1 MB. Yes, just remember this order enough. First one is binary digit, next byte, KB, MB, GB, TB, PB, EB, ZB, YB, BB. Then last one is geobyte. Yes, first one is kilobyte, then megabyte, gigabyte, terabyte, petabyte, exabyte, zettabyte, yottabyte, then brontobyte. Yes, please remember the order. The next question is, a set of instructions telling the computer what to do is called. ಒಂದು ಕಂಪ್ಯೂಟರ್ಗೆ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ನೀಡುವ ಇನ್ಸ್ಟ್ರಕ್ಷನನ್ನು ಏನಂತ ಕರಿತೀವಿ? ಆಪ್ಷನ್ ಎ ಮೆಂಟರ್, ಆಪ್ಷನ್ ಬಿ ಇನ್ಸ್ಟ್ರಕ್ಟರ್, ಆಪ್ಷನ್ ಸಿ ಕಂಪೈಲರ್, ಆಪ್ಷನ್ ಡಿ ಪ್ರೋಗ್ರಾಮ್. ಎಸ್, ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟೆಲ್ಲಿಂಗ್ ದ ಕಂಪ್ಯೂಟರ್ ವಾಟ್ ಟು ಡೂ ಇಸ್ ಕಾಲ್ಡ್ ಪ್ರೋಗ್ರಾಮ್. ಎಸ್, ಕಂಪ್ಯೂಟರ್ಗೆ ಏನು ಮಾಡಬೇಕೆಂದು ಹೇಳುವುದಕ್ಕೆ ಪ್ರೋಗ್ರಾಮ್ ಅಂತ ಕರಿತೀವಿ. ಎಸ್, ಅ ಕಂಪ್ಯೂಟರ್ ಪ್ರೋಗ್ರಾಮ್, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ ದಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ಅ ಕಂಪ್ಯೂಟರ್ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಕಂಪ್ಯೂಟರ್ಗೆ ಯಾವ ಕಾರ್ಯವನ್ನು ಮಾಡಬೇಕೆಂದು ನಿರ್ದೇಶನವನ್ನು ನೀಡುವುದಕ್ಕೆ ನಾವು ಏನಂತ ಕರಿತೀವಿ? ಕಂಪ್ಯೂಟರ್ ಪ್ರೋಗ್ರಾಮ್. ಎಸ್, ಕಂಪ್ಯೂಟರ್ ಪ್ರೋಗ್ರಾಮ್, ಇಟ್ ವಿಲ್ ಗಿವ್ ಇನ್ಸ್ಟ್ರಕ್ಷನ್ ಟು ದಿ ಕಂಪ್ಯೂಟರ್. Question number 45. Most essential component of a refrigerator is. ರೆಫ್ರಿಜರೇಟರ್ನ ಅತಿ ಮುಖ್ಯ ಭಾಗ. ಆಪ್ಷನ್ ಎ ಮೋಟರ್, ಆಪ್ಷನ್ ಬಿ ಕೂಲಿಂಗ್ ಟ್ಯೂಬ್ಸ್, ಆಪ್ಷನ್ ಸಿ ಕಂಪ್ರೆಸರ್, ಆಪ್ಷನ್ ಡಿ ರೆಫ್ರಿಜರೆಂಟ್. ಎಸ್, the most essential component of a refrigerator is compressor ಎಂಬುದು ರೆಫ್ರಿಜರೇಟರ್ನ ಒಂದು ಅತಿ ಪ್ರಮುಖ ಭಾಗವಾಗಿದೆ. ಎಸ್, compressor is the most important component which is usually called the main engine of the refrigerator. Please remember, and the refrigerant stream is increased from low pressure to high pressure, and then continuous flow and transportation of the stream is achieved by the work of the compressor. Yes, this compressor is useful to increase the low pressure to high pressure and continuous flow and transportation of the steam. Yes, so compressor is the main engine of the refrigerator. Question number 46. Tomato is a natural source of which acid? ಟೊಮ್ಯಾಟೊ ಯಾವ ಆಮ್ಲದ ನೈಸರ್ಗಿಕ ಮೂಲವಾಗಿದೆ? ಆಪ್ಷನ್ ಎ ಟಾರ್ಟಾರಿಕ್ ಆಮ್ಲ, ಆಪ್ಷನ್ ಬಿ ಆಕ್ಸಾಲಿಕ್ ಆಸಿಡ್, option C acetic acid, option D citric acid. The right answer is option B oxalic acid. Yes, tomatoes are an excellent natural source of oxalic acid. All three of the remaining acids play a role in protecting your health and sustaining energy. Yes, remaining three these remaining three tartaric acid and acetic acid, citric acid, these will play a role in protecting your health and also sustaining the energy. Tomatoes only have moderate amount of oxalic acid, approximately 50 mg per 100 gram. Then the question number 47. A bookseller buys books at commission of 20% on the market price. If he sells the books at the market price, his gain will be. ಒಬ್ಬ ಪುಸ್ತಕ ಮಾರಾಟಗಾರನು ಪುಸ್ತಕಗಳನ್ನು ಅವುಗಳ ಮೂಲ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಕೊಂಡುಕೊಳ್ಳುತ್ತಾನೆ. ಅವುಗಳ ಮುಖ ಬೆಲೆಗೆ ಮಾರಿದರೆ ಅವನ ಲಾಭ ಎಷ್ಟಾಗುತ್ತದೆ? ಆಪ್ಷನ್ ಬಿ 25%. ಈಸಿ ಇದೆ, ನೀವು ಕ್ಯಾಲ್ಕುಲೇಷನನ್ನು ಮಾಡಬಹುದು. ಕ್ವೆಶ್ಚನ್ ನಂಬರ್ 48. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್? ಬೆಸುಗೆ ಕಾರ್ಯದಲ್ಲಿ ಯಾವುದನ್ನು ಬಳಸಲಾಗ್ತದೆ? ಮೀಥೇನ್, ಅಸಿಟಲಿನ್, ಈಥೇನ್, ಬೆಂಜಿನ್. ಎಸ್, ಆಸ್ ಯು ಆಲ್ ನೋ, ಇನ್ ವೆಲ್ಡಿಂಗ್ ಅಸಿಟಲಿನ್ ವಿಲ್ ಬಿ ಯೂಸ್ಡ್. ಈ ಬೆಸುಗೆ ಕಾರ್ಯದಲ್ಲಿ ಈ ಅಸಿಟಲಿನ್ ಅನ್ನು ಬಳಸಲಾಗ್ತದೆ. ಎಸ್, ಪ್ಲೀಸ್ ರಿಮೆಂಬರ್, ಅಸಿಟಲಿನ್ ಇಸ್ ಅ ಮೇಜರ್ ಫ್ಯೂಯಲ್ ಗ್ಯಾಸ್ ವಿಚ್ ಇಸ್ ಯೂಸ್ಡ್ ಇನ್ ವೆಲ್ಡಿಂಗ್ ಆ್ಯಂಡ್ ಕಟ್ಟಿಂಗ್ ಪ್ರೊಸೆಸಸ್.
Question number 49. Which of the following adds carbon dioxide to the carbon cycle on Earth? Photosynthesis, respiration, decay of organic matter, volcanic action. ಭೂಮಿಯ ಇಂಗಾಲ ಚಕ್ರಕ್ಕೆ ಕೆಳಗಿನ ಯಾವ ಕ್ರಿಯೆಗಳು ಇಂಗಾಲದ ಡೈಆಕ್ಸೈಡನ್ನು ಸೇರಿಸುತ್ತವೆ? ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಉಸಿರಾಟ, ಸಾವಯವ ವಸ್ತುಗಳ ಕ್ಷಯಗೊಳ್ಳುವುದು, ಅಗ್ನಿ ಪರ್ವತಗಳ ಕ್ರಿಯೆ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡಿಕೆ ಆಫ್ 2, 3 and 4 ಆರ್ ಕರೆಕ್ಟ್ ಹಿಯರ್. Yes, respiration, decay of organic matter and volcanic action. Yes, these will add carbon dioxide to the carbon cycle. ಇಲ್ಲಿ ಉಸಿರಾಟ, ಸಾವಯವ ವಸ್ತುಗಳ ಕ್ಷಯಗೊಳ್ಳುವುದು, ಅಗ್ನಿಪರ್ವತ ಕ್ರಿಯೆ ಇವು ಮೂರು ಕೂಡ ಇಂಗಾಲದ ಡೈಆಕ್ಸೈಡನ್ನು ಸೇರಿಸುತ್ತವೆ. ಫೋಟೋಸಿಂಥೆಸಿಸ್, these will not add carbon dioxide. Yes, volcanic action, respiration and decay of organic matter adds carbon dioxide to the carbon cycle. However, photosynthesis uses carbon dioxide to produce the food. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಹಾರದ ತಯಾರಿಕೆಯಲ್ಲಿ ಬಳಸಿಕೊಳ್ಳುತ್ತವೆ. Question number 50. ORT, oral rehydration therapy, is associated with the treatment of. ಓರಲ್ ರಿಹೈಡ್ರೇಷನ್ ಥೆರಪಿ ORT ಡ್ಯಾಶ್ ಚಿಕಿತ್ಸೆಗೆ ಸಂಬಂಧಿಸಿದೆ. ಆಪ್ಷನ್ ಎ ಅನಿಮಿಯಾ, ಆಪ್ಷನ್ ಬಿ ಬೇರಿ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಡಯರಿಯಾ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಡಯರಿಯಾ. ಎಸ್, ORT ಈಸ್ ಯೂಸ್ಡ್ ಇನ್ ದ ಟ್ರೀಟ್ಮೆಂಟ್ ಆಫ್ ಡಯರಿಯಾ. ಈ ORT ಅನ್ನು ಅತಿಸಾರದ ಟ್ರೀಟ್ಮೆಂಟ್ಗಾಗಿ ಬಳಸಲಾಗ್ತದೆ. Oral rehydration therapy, ORT, it is a type of fluid replacement used to prevent and treat dehydration, especially due to diarrhea.